ಇದ್ರಲ್ಲಿ ಲೆಜೆಂಡ್ರಿ ಇಲ್ಲ ಸ್ಟಾರ್ ಗಿರಿ ಏನು ಬರಲ್ಲ. ಈ ಟ್ರಿಪ್ಪಲ್ ನನಗೆ ಸಿಕ್ಕಿರೋ ಗ್ರೇಟೆಸ್ಟ್ ಅಸೆಟ್ ಅಂದ್ರೆ ನೀವೇ. ಈ ಫಿಲ್ಮ್ ಡೈರೆಕ್ಟರ್ ಜ್ಞಾನ ಅಣ್ಣ. ಅರ್ಯ ಆ ಸಿನಿಮಾ ಹೇಳೋ ಹೀರೋ ಜ್ಞಾನ ಅಣ್ಣ. ಅಡಿಪೋಲಿ 45 ಟೀಸರ್ ಸಕ್ಸಸ್ ನ ಜರ್ನಿಯಲ್ಲಿ ಇದು ಲಾಸ್ಟ್ ಸ್ಟಾಪ್. ನಾವು ಹೋಗ್ತಿರೋದು ಕೇರಳ ಕೊಚ್ಚಿನ್ಗೆ ಹೋಗ್ತಾ ಇದೀವಿ. ಯಾವಾಗ್ಲೂ ಬೆಸ್ಟ್ ನ ಲಾಸ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಈಗ ಈ ಟ್ರಿಪ್ ನ ನಾವ್ ಎಂಡ್ ಮಾಡ್ತಾ ಇರೋದೇ ಈ ಬೆಸ್ಟ್ ವಿಷಯದ ಜೊತೆ. ಸೊ ಅವ್ರನ್ನ ಮಾತಾಡ್ಸೋಣ. ರಮೇಶ್ ರೆಡ್ಡಿ ಸರ್, ನಿಮ್ಮ ಹೈಟ್ಗೆ ಈ ಫ್ಲೈಟ್ ಸ್ವಲ್ಪ ಚಿಕ್ಕದೆ, ಹೌದು. ಆದ್ರೆ ಫ್ಲೈಟ್ ಚಿಕ್ಕದಾದ್ರೂ ನಿಮ್ಮ ಹೃದಯ ಶ್ರೀಮಂತಿಕೆ ದೊಡ್ಡದು ಸರ್. ಯಾಕಂದ್ರೆ ಒಬ್ಬ ನಿರ್ದೇಶಕರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ಬೇಕು ಅಂತ ಬಂದಾಗ ಆ ಡೈರೆಕ್ಟರ್ ಕಾಣುವಂತ ಪ್ರತಿಯೊಂದು ಕನಸಿಗೂ ಒಂದು ಪ್ರಶ್ನೆನೂ ಮಾಡದೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಸರ್. ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಅಮೇಸಿಂಗ್ ಜರ್ನಿ ಇತ್ತು. ಹೇಗ್ ಅನ್ಸ್ತಾ ಇದೆ? ಇಲ್ಲ, ತುಂಬಾ ಖುಷಿ ಅನಿಸ್ತಾ ಇದೆ. ನಾವು ಟೀಸರ್ ಈ ಮಟ್ಟಕ್ಕೆ ಬರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಟೀಸರ್ಗೆ ಈ ತರ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಅರ್ಜುನ್ ಸರ್ ಆ ಇದೆಲ್ಲ ಮಾಡ್ಬಿಟ್ಟು ಫಸ್ಟ್ ವಿಜುವಲ್ಸ್ ಅಲ್ಲಿ ಶೂಟ್ ಎಲ್ಲ ಮಾಡಿದಾಗ ನಿಮಗೆ ಅನ್ಸಿಲ್ವಾ ಇದೇನಪ್ಪ ಮನುಷ್ಯ ಇಟ್ಕೊಂಡು ಶೂಟ್ ಮಾಡ್ತಾರೆ, ಇವ್ರು ಏನಿದೇನೋ ಕಾರ್ಟೂನ್ ತರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ? ಇಲ್ಲ, ಫಸ್ಟ್ ಹೇಳಿದ್ರು, ಅಣ್ಣ ನಾನು ಈ ತರ ಕಾರ್ಟೂನ್ ಟೈಪ್ ಒಂದು ಪಿಕ್ಚರ್ ಮಾಡ್ತೀನಿ, ನಿಮ್ಗೆ ಅದೇನಾದ್ರೂ ಸ್ಟೋರಿ ಇಷ್ಟ ಆದ್ರೆ ನೀವು ತೆಗೀರಿ ಪಿಕ್ಚರ್, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇಡಣ್ಣ, ನಾನು ಫೋರ್ಸ್ ಮಾಡ್ತಾ ಇಲ್ಲ, ನೋಡಿ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು. ಆಯ್ತು ಸರ್ ಅಂತ ಹೇಳ್ಬಿಟ್ಟು ತೆಗಿಯೋಣ ಅದೆಲ್ಲ ಅಂತ. ಆಮೇಲೆ ಅವರು ಕಾರ್ಟೂನ್ ಅನ್ಕೊಂಡ್ರೆ ನಾನು ಈ ಟಿವಿಗಳಲ್ಲಿ ಕಾರ್ಟೂನ್ ಮಾಡ್ತಾರಲ್ಲ ಆ ತರ ಅನ್ಕೊಂಡಿದ್ದೆ. ಇದು ಆಮೇಲೆ VFX ಗ್ರಾಫಿಕ್ ಮಾಡಿ ಅದಕ್ಕೆ ಡೈಲಾಗ್ ಬರೆದು ಮ್ಯೂಸಿಕ್ ಮಾಡಿ ಎಲ್ಲ, ಆಮೇಲೆ ನಾವು ಅವ್ರಿಬ್ರು ಡಬ್ಬಿಂಗ್ ಸೇಮ್ ವಾಯ್ಸ್ ಎಲ್ಲಾರ್ದು ಅವರೇ ಸೇಮ್ ವಾಯ್ಸ್ ಮಾಡಿ ಆಮೇಲೆ ನನ್ನನ್ನ ಇದಕ್ಕೆ ಕರ್ಕೊಂಡ್ಬಂದ್ರು ಅಲ್ಲಿ ಚೆನ್ನೈ ಕರ್ಕೊಂಡ್ಬಂದು ಆ DTS ಸ್ಟುಡಿಯೋದಲ್ಲಿ ನೋಡಿದಾಗ ಮ್ಯೂಸಿಕ್ ಅದಕ್ಕೆ ನನ್ಗೆ ಆವಾಗಲೇ 60-70% ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಸಬ್ಜೆಕ್ಟು ಕೂಡಿಸ್ತು ಪಿಕ್ಚರ್. ಅಂದ್ರೆ ನೋಡಿದ್ರೆ ಬೋರ್ ಆಗಲ್ಲ. ಬೋರ್ ಅಂತ ಹೇಳಿದ್ರೆ ನಿಮ್ಗೆ ಆ ಕಾರ್ಟೂನಲ್ಲೇ ಬೋರ್ ಆಗಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬಂದ್ರೆ ಹೆಂಗಿರತ್ತೆ ಅಂತ ಹೇಳ್ಬಿಟ್ಟು ಅವತ್ತು ನನಗೆ ತುಂಬಾ ಖುಷಿ ಆಯ್ತು. ನಾನು ಆಚೆ ಬಂದು ಫಸ್ಟ್ ಅವ್ರಿಗೆ ಅಂತ ಸರ್ ಸೂಪರ್ ಸರ್ ತೆಗೆಯೋಣ ಸರ್ ಪಿಕ್ಚರ್ ಅಂತ ಹೇಳಿದ್ದು. ತೆಗೆಯೋಣ ಸರ್, ತುಂಬಾ ಸೂಪರ್ ಆಗಿದೆ, ಮಾಡಿ ಸರ್, ಗೋ ಹೆಡ್ ಅಂತ ಹೇಳಿ. ಸರ್ ನೀವೊಂದು ನ್ಯಾಷನಲ್ ಅವಾರ್ಡ್ ತಗೊಂಡಿರುವಂತ ಒಂದು ಪ್ರೊಡ್ಯೂಸರ್, ಓಕೆನಾ? ಇದುವರೆಗೂ ಯಾರಾದ್ರೂ ನಿರ್ದೇಶಕರು ಈ ರೀತಿ ಅಪ್ರೋಚ್ ಆಗಿದಾರ? ಈ ತರ ಒಂದು ಡಿಫರೆಂಟ್ ಐಡಿಯಾ ಜೊತೆ ಇದುವರೆಗೂ ಯಾರಾದ್ರೂ ನಿಮ್ಮನ್ನ ಮೀಟ್ ಮಾಡಿದಾರ? ಇಲ್ಲ, ನಮ್ಗೆ ಸುಮಾರು ಜನ ಬಂದ್ರು. ಆ ಅಪ್ರೋಚ್ ಕನ್ನ ಹೌದು, ನಮ್ಗೆ ಆ ಅಪ್ರೋಚ್ ಇದಾಗ್ತಾ ಇರಲಿಲ್ಲ. ಸಬ್ಜೆಕ್ಟ್ಗಳು ಅವ್ರು ಹೇಳೋ ಇದು ಇಲ್ಲ. ಒಂದು ಯಾವುದೇ ಆಗ್ಲಿ ಒಂದು ಫಸ್ಟ್ ಟೈಮ್ ಒಂದು ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಎಕ್ಸೈಟ್ಮೆಂಟ್ ಬರುತ್ತಲ್ಲ, ಆ ತರ ಯಾವ್ದು ಇದುವರೆಗೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಅರ್ಜುನ್ ಜನ್ನ ಅವರು ಯಾವ ಹೋಟ್ಲ್ ಮೇಡಮ್, ಅದು ಯಾವ್ದೋ ಹೋಟ್ಲ್ ಸಾಂಗ್ರಿಲಾ ಹೋಟ್ಲಲ್ಲಿ ರೂಮ್ ಮಾಡಿ ನಾವ್ ಇಬ್ರೇ ಇದ್ದೀವಿ. ಅವ್ರಿಗೆ ನಡ್ಕೊಂಡು ಹೋಗಿ ಆ ಸ್ಟೋರಿ ಹೇಳ್ಕೊಂಡ್ ಬಂದಾಗ ಅಂತ ಇದು ಯಾವ್ದು ಚೆನ್ನಾಗಿದೆ ಕಾನ್ಸೆಪ್ಟ್, ಇದೇನು ಅಂತ. ಆಯ್ತು ಸರ್, ಕಾನ್ಸೆಪ್ಟ್ ಚೆನ್ನಾಗಿದೆ, ಇನ್ನೊಂದ್ಸಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ 2ನೇ ಮೀಟಿಂಗ್ ಅಲ್ಲಿ ಅವರು ಹೇಳಿದ್ದು, ಅಣ್ಣ ಫೋರ್ಸ್ ಮಾಡ್ತಾ ಇಲ್ಲ, ಪರವಾಗಿಲ್ಲ, ಯಾವ್ದೋ ಒಳ್ಳೆ ವ್ಯಕ್ತಿ ಸಿಕ್ಕವ್ರೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂದ್ರೆ ನಾನು ಇವಾಗ ಇದು 8ನೇ ಪಿಕ್ಚರ್ ನನ್ಗೆ ಗೊತ್ತಾಗತ್ತಲ್ವಾ. ಬೇಡ ಅನ್ನೋರು ಫಸ್ಟ್ ನಾನು ಸಬ್ಜೆಕ್ಟ್ ಚೆನ್ನಾಗಿಲ್ಲ ನೀವು ತೆಗಿಬೇಡಿ ಅಂತ ಹೇಳೋರು ಫಸ್ಟ್ ಮನುಷ್ಯ ಅಂದ್ರೆ ಅರ್ಜುನ್ ಜನ್ಯನೇ. ನಮ್ಗೆ ಸ್ವಲ್ಪ ಇದಾಯ್ತು. ಆಯ್ತು ಸರ್ ಅಂತ 1 ವರ್ಷ ಮಾಡಿದ್ರು. ನಾವಿದೇನು 6 ತಿಂಗಳಾಯ್ತು ಇವ್ರು ಮಾಡ್ತಾರೋ ಇಲ್ವೋ, ಈರಣ್ಣ ಅಯ್ಯೋ ಸಾರ್ ಏನ್ ಸರ್ ನಿಮ್ ಕಥೆ ಇದು ಅಂತ ಹೇಳಿ ಈರಣ್ಣ ಅಂತ ಹೇಳ್ಬಿಟ್ಟು ಆ ಮನುಷ್ಯನ ಕೋಪ ಬಂದ್ರೆ ತಾಳ್ಮೆಯಿಂದ ಎಲ್ಲ ಮಾಡ್ತಾರಲ್ಲ, ಅದೊಂದು ಕಂಟೆಂಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ಮ್ಯೂಸಿಕ್ ಮಾಡ್ತಾರಲ್ಲ ಅಂತೇಳಿ ಆತರ ಒಂಥರ ತಾಳ್ಮೆಯಿಂದ ಈರಣ್ಣ ಅಂತ ಹೇಳ್ಬಿಟ್ಟು 1 ವರ್ಷ ಆದ್ಮೇಲೆ ನಾವು ಮೆಡ್ರಾಸ್ ಕರ್ಕೊಂಡು ಹೋದಾಗ ಆವಾಗ ನನ್ಗೆ ಕಾನ್ಫಿಡೆಂಟ್ ಆಗಿ ಇದು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡಿದ್ದು. ಈಗ ತುಂಬಾ ಇಂಪಾರ್ಟೆಂಟ್ ವಿಷಯ, ಎಲ್ಲಾ ಸ್ಟೇಟ್ ಅಲ್ಲೂ ಶಿವಣ್ಣ ಮತ್ತೆ ಉಪ್ಪಿ ಸರ್ ಓಂ ಡೈಲಾಗ್ ಹೇಳಿದ್ದಾರೆ. ಇವಾಗ ನೀವು ಮತ್ತೆ ಸಂಜಯ್ ಸರ್ ಆ ಡೈಲಾಗ್ ನ ಹೇಳ್ತೀರಾ ನಮ್ಗೋಸ್ಕರ? ಅಣ್ಣ ರೆಡಿ ಅಣ್ಣ? ಡೈರೆಕ್ಟರ್ ಆ ಪಿಕ್ಚರ್ ಹೀರೋ ನಾನು, ಆ ಪಿಕ್ಚರ್ ಪ್ರೊಡ್ಯೂಸರ್ ಇವರು. ಸೊ ಈಗ ಕೊಚ್ಚಿನ್ ಹೋಗ್ತಾ ಇದೀವಿ, ಆ ಲ್ಯಾಂಡ್ ಆಗೋಣ, ಆ ಪ್ರೆಸ್ ಮೀಟ್ ಅಲ್ಲೂ ರಾಕ್ ಮಾಡೋಣ. ಅಡಿಪೋಲಿ 45 ಅಂತ ಹೇಳಿ. ಅಡಿಪೋಲಿ 45. ಅಡಿಪೋಲಿ. ಈಗ ಅಲ್ಲಿ
ಓಂ ಜೋಡಿ ಇದೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ನಮ್ಮ ಈ 45 ಟೀಸರ್ ಸಕ್ಸಸ್ ಜರ್ನಿಯ ಲಾಸ್ಟ್ ಸ್ಟಾಪ್ ಅಂದ್ರೆ ಏನು? 45 ಸರ್. ಕರೆಕ್ಟ್ ಆಗಿ ಆಗ್ತಾ ಇದೆ. 415 ಮಿರಾಕಲ್. I like it. Miracle happens. I like it. Miracles are made in heaven anತಾರೆ. So we are in heaven now. And we're gonna land also in heaven ಅಣ್ಣ. ಕೇರಳ ಕೊಚ್ಚಿನ್. ಈಗ ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ಕೊಚ್ಚಿನಲ್ಲಿ ನಾವು ಲ್ಯಾಂಡ್ ಆಗಲಿದ್ದೇವೆ. ಹಾಗಾಗಿ ಅಣ್ಣ ನಿಮ್ಮ ಹತ್ರ ಕೇಳುದಾದ್ರೆ, when was the last time you visited Cochin? ಲಾಸ್ಟ್ ಯಾವಾಗ ನಿಮ್ ಟ್ರಿಪ್ ಇತ್ತು ಕೊಚ್ಚಿನ್ ಅಥವಾ ಕೇರಳಕ್ಕೆ ಬಂದಿದ್ ನೆನಪು? ನನ್ನ ಬರ್ತ್ಡೇ ಲಾಸ್ಟ್ ಇಯರ್ ಬರ್ತ್ಡೇಗೆ I was in Kerala. ಅಲೆಪಿಲಿ ನನಗೆ ಬೋಟ್ ಹೌಸ್ ತುಂಬಾ ಇಷ್ಟ. ಅಲ್ಲಿ ಹೋದಾಗ ಆ ಮೀನು, ಆಮೇಲೆ ಅಲ್ಲಿ ಕುಕ್ ಮಾಡೋ ಅಂತ ಒಂದು ಅಡುಗೆ ಇದಲ್ಲ, ವೆರಿ ವೆಲ್. ಸ್ವರ್ಗ ಅಂದ್ರೆ ಬರೀ ದೇವಸ್ಥಾನ ಮತ್ತು ಸ್ವರ್ಗ ಅಲ್ಲ, ಎಲ್ಲ ಒಳ್ಳೆ ಊಟ ಮಾಡ್ತೀವೋ, ಎಲ್ಲ ಒಳ್ಳೆ ವಾಸ ಮಾಡ್ತೀವೋ ಅದು ಸ್ವರ್ಗದ ತರನೇ. ಆಕ್ಚುಲಿ ಐ ಫೀಲ್ ದಟ್ ಅಲಪಿ ಇಸ್ ಲೈಕ್ ಎ ಹೆವೆನ್ ಫಾರ್ ಮಿ. ಸೊ ಹಂಗಂದ್ರೆ ಕೇರಳ ನಿಸರ್ಗವೇ ಒಂದು ಸ್ವರ್ಗ, ಆ ನಿಸರ್ಗ ಸ್ವರ್ಗ. ಸರ್ ಹೆಂಗೆ ಸರ್ ನೆಕ್ಸ್ಟ್ ಪಿಕ್ಚರ್ ನನ್ನೇನಾದ್ರು ಡೈಲಾಗ್ ರೈಟರ್ ಆಗಿ ತಗೋತೀರಾ? ನಿಸರ್ಗವೇ ಸ್ವರ್ಗ. ಖಂಡಿತ ಈಗ ಅದೇ ಐಡಿಯಾ ಬಂದಿರೋದು. ನೀವು ಈ ಟ್ರಿಪ್ ಅಲ್ಲಿ ನನಗೆ ಸಿಕ್ಕಿರೋ ಗ್ರೇಟೆಸ್ಟ್ ಅಸೆಟ್ ಅಂದ್ರೆ ನೀವೇ. ಅಯ್ಯೋ ಕೊಡಿ ಸರ್, ಕೈ ಕೊಡಿ ಸರ್. ಅಷ್ಟೇ ಸರ್. ಹೆಂಗೆ ನೀವು ನೋಡಿದಂತ ಲಾಸ್ಟ್ ಮಲಯಾಳಂ ಫಿಲ್ಮ್ ಯಾವ್ದು ಸರ್ ನಿಮಗೆ ನೆನಪಿರೋದು? ಇದು ಏನೋ ಇದು ಯಾವ್ದು ಮಂಜುಮೆಲ್ ಬಾಯ್ಸ್. ಹೆಂಗಿತ್ತು? ಸೂಪರ್ ಆಗಿತ್ತು, ಸಖತ್ತಾಗಿತ್ತು. What is it you like about Malayalam films? ಆವೇಶಂ ನೋಡಿದೆ, ಅದು ಸಖತ್ತಾಗಿತ್ತು. So Malayalam films ಬಗ್ಗೆ ನಿಮ್ಗೆ ಇಷ್ಟ ಆಗುವಂತ ವಿಷಯ ಸರ್ ಆಸ್ ಎ ಡೈರೆಕ್ಟರ್? ನೇಟಿವಿಟಿ ತುಂಬಾ ಏನಂದ್ರೆ ಅವ್ರದ್ದು ಆ ನೇಟಿವಿಟಿನ ಬಿಟ್ಟೇ ಕೊಡಲ್ಲ ಅವ್ರು. ಆಕ್ಚುಲಿ ಅಂದ್ರೆ ಅದಕ್ಕೊಂದು ನೇಟಿವಿಟಿ ಇದೆ. ಆ ಪಂಚೆ ಇರ್ಬೋದು, ಆ ಅಟ್ಮಾಸ್ಫಿಯರ್, ಲೊಕೇಶನ್, ಬೋಟ್ಸ್, ಆ ಮನೆಗಳು, ಎವ್ರಿಥಿಂಗ್ ಅದೇನೋ ಒಂದು ಅದೊಂದೇನೋ ಮೂಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಆಕ್ಚುಲಿ ಇಟ್ ಈಸ್ ದ ಬ್ಯೂಟಿ ಆಫ್ ಮಲಯಾಳಂ ಫಿಲಮ್ಸ್. ಈಗ ಇಂಟೆಲಿಜೆನ್ಸ್ ಅಂದ್ರೆ ಅರ್ಜುನ್ ಸರ್ AI ತರ ಅರ್ಜುನ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟ್ರಿಪ್ ಅಲ್ಲಿ ಸ್ಪೆಷಲಿ ಇವತ್ತು ನಾವು ನಿಜವಾಗ್ಲೂ ರಾಜ್ಬಿ ಶೆಟ್ಟಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾ ಇದೀವಿ. ಸೊ ನಾವು ನಿಮ್ಮ ಪಾತ್ರಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ ಸರ್. ರಾಜ್ಬಿ ಶೆಟ್ಟಿ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ, ಆ ಕಲಾವಿದನ ಕಲೆ ಬಗ್ಗೆ ಮಾತಾಡೋದಾದ್ರೆ ಆಸ್ ಅ ಡೈರೆಕ್ಟರ್ ಏನ್ ಹೇಳ್ತೀರಾ? ಈಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಅಣ್ಣಗೂ ಅಷ್ಟೇ, ಯಾವಾಗ ಹೇಳಿದ್ರು ಒಂದ್ ಸೀನ್ ನೋಡಿದ್ರು ಅಣ್ಣ ಹೇಳ್ತಿರ್ತಾರೆ ಏನ್ ಪರ್ಫಾರ್ಮ್ ಮಾಡಿದಾನಮ್ಮ ಅವನು ಅಂತ. ಅಂಡ್ ಉಪ್ಪಿ ಸರ್ ಅಷ್ಟೇನೆ ತುಂಬಾ ಇಷ್ಟಪಡ್ತಾರೆ ಅವರನ್ನ. ವೆರಿ ಹಾರ್ಡ್ ವರ್ಕಿಂಗ್. ಒಂದು ಸೀನ್ ಅಲ್ಲಿ ಮಳೆನಲ್ಲಿ ಶೂಟ್ ಮಾಡ್ಬೇಕಿತ್ತು ಸರ್, ಅಣ್ಣ ನೀವು ಇರಲಿಲ್ಲ. ಅದೊಂದು ಫೈಟ್, ಆ ಫೈಟ್ ನ 5 ಶಾರ್ಟ್ ಅಲ್ಲಿ 5 ಡಿಪಾರ್ಟ್ಮೆಂಟ್ ತೆಗಿಬೇಕು. 1 ಶಾರ್ಟ್ ಫೈಟ್, 1 ಶಾರ್ಟ್ ತೆಗೆದ್ವಿ ಸರ್. ತೆಗೆದ್ರೆ ಅಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡವ್ರು ಏನ್ ಮಾಡ್ತಾರೆ, ಫುಲ್ ವಾಮಿಟ್ ಮಾಡ್ತಾರೆ ಮಳೆನಲ್ಲಿ. ಆಗ್ತಾ ಇಲ್ಲ ಅವ್ರಿಗೆ. ಸರ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಸರ್ ಶೂಟಿಂಗು, 2 ದಿನ ಬಿಟ್ಟು ಮಾಡೋಣ. ಇಲ್ಲ ಸರ್ ತೊಂದರೆ ಆಗುತ್ತೆ, ಮತ್ತೆ ಇಲ್ಲೆಲ್ಲ ಬರೋಕ್ಕಾಗಲ್ಲ, ತೆಗೆದ್ಬಿಡಿ ಅಂತ. ಒಂದೊಂದು ಫೈಟ್ ಮಾಡೋದು, ಹೋಗಿ ವಾಮಿಟ್ ಮಾಡೋದು, ತಿರ್ಗಾ ಬರೋದು ಮಾಡೋದು. ನಾನು ಹೊಟ್ಟೆ ಹೊರಿತಾ ಇದ್ದೀನಿ ಸರ್, ಬಿಟ್ಬಿಡಿ ಸರ್ ಅಂದ್ರೆ ಬಿಡ್ತಾ ಇಲ್ಲ. ಈ ಫಿನಿಶ್ಡ್ ಇಟ್ ಅಂಡ್ ಇವೆಂಟ್, ಅಷ್ಟು ಡೆಡಿಕೇಟೆಡ್. ರಾಜ್ನ ನಾವು ಮಿಸ್ ಮಾಡ್ತಿದೀವಿ ಅಂತ ಹೇಳಿದಾಗ ರಾಜು ನಮ್ಗಾಗ ಒಂದು ವಿಡಿಯೋ ಕಳ್ಸಿದ್ದಾರೆ ಅಣ್ಣ. ಈ ಫ್ಲೈಟ್ ಸೌಂಡ್ ಅಲ್ಲಿ ಮೇ ಬಿ ಹಿಂಗ್ ನೋಡಿದ್ರೆ ಕೇಳಲ್ಲ ಅಣ್ಣ. ಫಸ್ಟ್ ನೀವು ಕೇಳಿಸ್ಕೊಳ್ಳಿ, ನಿಮ್ಗೆ ಬಂದಿರೋದು ಫಸ್ಟ್ ವಿಡಿಯೋ. ಇದನ್ನ ಪ್ಲೇ ಮಾಡಿ ನಾ ಫಸ್ಟ್ ವಿಡಿಯೋ. ರಾಜ್, ನಾವು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಬಟ್ ದ ವೇ ಆಲ್ರೆಡಿ ನಾ ಹೇಳಿದ್ದೀನಿ ನಿಮ್ಮ ಹತ್ರ, ಅಲ್ಲೇ ಹೇಳಿದ್ದೀನಿ ಶೂಟಿಂಗ್ ಟೈಮ್ನಲ್ಲಿವೆ. ನಾನು ಅರ್ಜುನ್ಗೂ ಹೇಳ್ತಾ ಇದ್ದೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದನ್ನ ಹೆಂಗೆ ತಗೊಂಬರ್ಬೇಕು ಅನ್ನೋದನ್ನ ಅದು ಅವರಾಗ ಅರ್ಥ ಮಾಡ್ಕೋಬೇಕು. ಅದು ಯು ಶುಡ್ ಓನ್ ಯುವರ್ ಓನ್ ರಿಯಾಲಿಟಿ. ಅನುಶ್ವರ್ ಒಂದು ಕ್ವಶನ್ ಕೇಳಿದ್ರು ಉಪೇಂದ್ರ ಹತ್ರ, ನಿಮಗೆ ಕೇರಳಲ್ಲಿ ಯಾಕೆ ಸಿನಿಮಾ ಇಷ್ಟ ಆಗುತ್ತೆ, ಯಾಕೆ? ನನ್ನ ಪ್ರಕಾರ ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಕಲ್ಚರ್ ಅಂದರು. ಅಂದರೆ ಆ ರಿಯಾಲಿಟಿನ ಅವರು ಓನ್ ಮಾಡ್ತಾರೆ. ದೇ ಓನ್ ದ ರಿಯಾಲಿಟಿ. ಯಾವಾಗ ನಮ್ಮ ರಿಯಾಲಿಟಿ ನಾವು ಓನ್ ಮಾಡ್ತೀವೋ ಅಲ್ಲಿ ನಾವು ಗೆದ್ದಂಗೆ. ಎಸ್, ವಿ ಶುಡ್ ಓನ್ ದ ರಿಯಾಲಿಟಿ, ದೆನ್ ಓನ್ಲಿ ದಟ್ ದಿಸ್ ಒನ್ ವಿಲ್ ಕಮ್. ಆ ಪರ್ಪಸ್ ಸರ್ವ್ ಆಗುತ್ತೆ, ಇಲ್ಲ ಸರ್ವ್ ಆಗಲ್ಲ. ಬಟ್ ರಾಜ್ಬಿ ಶೆಟ್ಟಿ ಇನ್ನೊಂದು ಕ್ವಶನ್ ಕೇಳಿದ್ರು, ಹೆಂಗೆ ನೀವು ಹೊಸಬ್ರು ಬಂದಾಗ 10 ಫಿಲ್ಮ್ ಆದಮೇಲೆ ಎಲ್ಲ ಗೊತ್ತಿರುತ್ತೆ, ಬಟ್ ಹೆಂಗೆ? ಬಟ್ ನನಗೆ ಆ ಪಾತ್ರ ನನಗಿಂತ ಚೆನ್ನಾಗಿ ಅರ್ಜುನ್ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಒಂದು ಹೊಸತನ ಬಂದಾಗ
ಹೊಸತನಕ್ಕೆ ತಲೆ ಬಾಗಬೇಕು. ಯಾವಾಗಲೂ ನಂದೆಲ್ಲಿ ಇಡ್ಲಿ ಅಂತ ಹೋಗ್ಬಾರ್ದು. ಅದು ಸ್ವಲ್ಪ ಔಟ್ ಆಫ್ ವೇ ಬಂದು ಯೋಚನೆ ಮಾಡಿದಾಗ ಅವ್ರ ಪರ್ಪಸ್ ಇಟ್ ವಿಲ್ ಬಿ ರಿಯಲಿ ಗುಡ್. ಒಂದು ಹೊಸತನ ಆಗುತ್ತೆ. ಎಸ್ಪೆಷಲಿ ರೋಲ್ ಮಾಡ್ಬೇಕಾದ್ರೆ ಆ ವಾಕಿಂಗ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ನೋಡೋ ನೋಟಗಳಿರ್ಬೋದು, ಸ್ವಲ್ಪ ವಿಭಿನ್ನವಾಗಿ ಕಾಣೋದಂದ್ರೆ ಖಂಡಿತ ಅದು ಅರ್ಜುನ್ ದ ವೇ ಹಿ ಡಿಸೈನ್ ದ ಕ್ಯಾರೆಕ್ಟರ್. ಅವ್ರು ಬರೀ ಸಿನಿಮಾ ಮಾತ್ರ ಡಿಸೈನ್ ಮಾಡಿಲ್ಲ, 3 ಪಾತ್ರನ ಎಲ್ಲ ಪಾತ್ರಕ್ಕೂ ಒಂದು ಆಕಾರ, ಅದಕ್ಕೆ ಏನ್ ತರ ಮಾತಾಡಬೇಕು, ಯಾವ ಸ್ಪೀಡ್ಲಿ ಮಾತಾಡಬೇಕು, ಈ ಕ್ಯಾರೆಕ್ಟರ್ ಯಾಕೆ ಈ ಸ್ಪೀಡ್ಲೇ ಮಾತಾಡ್ಬೇಕು ಅನ್ನೋದನ್ನ ಅದು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಅದು ಅಷ್ಟೇ ರಾಜ್, ಇನ್ನೇನಿಲ್ಲ. ಇದ್ರಲ್ಲಿ ಲೆಜೆಂಡ್ರಿ ಇಲ್ಲ ಸ್ಟಾರ್ಗಿರಿ ಏನು ಬರಲ್ಲ. ಎಲ್ಲರೂ ಆಕ್ಟರ್ ಅಂತ ಕರೆಯೋದು. ಅಪ್ಪಾಜಿ ಒಂದು ಮಾತಾಡೋರು ಜೂನಿಯರ್ಸ್ ಅಂತ ಕರಿಬೇಡಿ ಅಂತ ಹೇಳೋರು ಸೆಟ್ಲಿ. ಅದಕ್ಕಿಂತ ಅದು ಎಕ್ಸಾಂಪಲ್ ಬೇಕು. ಯಾಕೆ ಹಂಗ ಕರಿಬೇಡಿ, ಸಹಕಾರವಿದ್ರು ಅಂತ ಕರೀರಿ. ಏನಿವಾಗ ಅವ್ರನ್ನ ಕರಿಬೇಡಿ. ಅದು ನೋಡಿ, ಅಂತ ದೊಡ್ಡ ಲೆಜೆಂಡ್ ಸೂಪರ್ ಸ್ಟಾರ್ ಏನ್ ಅಂದ್ರೆ ಅವ್ರ ಮಕ್ಳಾಗ ನಾವು ಇಷ್ಟು ಕಲಿಲ್ಲ ಅಂದ್ರೆ ಹೆಂಗೆ? ಅಷ್ಟು ಮಕ್ಳಿಗೆ ಅವ್ರು ಹೇಳ್ಕೊಟ್ಟಿರೋದನ್ನ ನಾವು ಸ್ವಲ್ಪ ಪ್ರಯತ್ನ ಪಡ್ತಾ ಇದೀವಿ. ಬಟ್ ನನಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡಿದ್ದು. ನಿಮ್ ಜೊತೆ ಅಷ್ಟೇ ಉಪೇಂದ್ರ ಆಲ್ರೆಡಿ 4 ಸಿನಿಮಾ ಮಾಡಿದ್ದೀನಿ. ನಿಮ್ದು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಯ್ತು. ನಾನು ಏನು ಈ ಪಿಕ್ಚರ್ಲಿ 3 ನಿರ್ದೇಶಕರಿದ್ದೀರಾ, ಒಂದು ಅರ್ಜುನ್ ಜನ್ಯ, ಒಂದು ಉಪೇಂದ್ರ, ಒಂದು ರಾಜ್ ಬಿ ಶೆಟ್ಟಿ, ಮಧ್ಯದಲ್ಲಿ ನಾನು. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಇಟ್ ಇಸ್ ನಾಟ್ ಅ ಚಾಲೆಂಜಿಂಗ್ ಫ್ಯಾಕ್ಟರ್ ಅಂತಲ್ಲ, ಅದೇ 3 ಜನಕ್ಕೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಾವು ಏನ್ ಮಾಡಬೇಕು, ನಮ್ಮ ಪಾತ್ರಕ್ಕೆ ಏನ್ ನ್ಯಾಯ ಸಲ್ಲಿಸ್ಬೇಕು, ಯಾರು ಓವರ್ಟೇಕ್ ಮಾಡಕ್ ಹೋಗ್ಲಿಲ್ಲ. ಅವ್ರವ್ರ ಪಾತ್ರ ಅವ್ರವ್ರ ಸ್ಪೇಸ್ ಕೊಡ್ಬೇಕು. ಯಾರು ಇನ್ನೊಂದು ಪಾತ್ರಕ್ಕೆ ಸ್ಪೇಸ್ ಕೊಡ್ತಾರೋ ಆವಾಗಲೂ ಆ ಸಿನಿಮಾ ಬಂದ್ಬಿಟ್ಟು ಸಕ್ಸಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಜನ ಬಂದು ನೀಟಾಗಿ ಎಲ್ಲರಿಗೂ ಸ್ಪೇಸ್ ಕೊಟ್ಟು ನೋಡ್ತಾರೆ. ನಾವು ಸ್ಪೇಸ್ ಕೊಟ್ಟಾಗ ಅವ್ರು ಸ್ಪೇಸ್ ಕೊಡೋದು, ನಾವು ಸ್ಪೇಸ್ ಕೊಡ್ತಾರೆ ಅವ್ರಿಗೆ ಗುಡ್ ಬೈ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ದಟ್ಸ್ ದ ಸೀಕ್ರೆಟ್ ಅಷ್ಟೇ. ಉಪ್ಪಿ ಸರ್, ನಿಮ್ಗಾಗಿ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಇದನ್ನ ಹಿಂಗೆ ಪ್ಲೇ ಮಾಡ್ತೀನಿ, ಎಡಿಟಲ್ ಆಮೇಲೆ ಹಾಕೊಳ್ಳೋಣ. ಬಹಳ ಅಲ್ಲ, ಇಲ್ಲಿ ಹಿಂಗಿರ್ತೀರಾ, ಸಿನಿಮಾದಲ್ಲಿ ಏನೇನೋ ಫಿಲಾಸಫಿ ಏನೇನೋ ಹೇಳ್ತಾ ಇರ್ತೀರಾ. ಅದ್ ಯಾರು ನೀವು ಅಂತ ಕೇಳಿದಾರೆ. ನನಗೆ ಗೊತ್ತಿಲ್ಲ. ಅದ್ಯಾವ್ದು ಹೇಳ್ತಾರೆ, ಬಿ ಯು ಆ ತರ ಕ್ಯಾರೆಕ್ಟರ್. ಯಾರು ನಾನು ಯಾರು ನಾನು ಹೋದರೆ ಹೋದೇನು ಅದು ಗೊತ್ತಲ್ಲ ನಿಮ್ಗೆ? ನಾನು ಹೋದರೆ ಗೊತ್ತತ್ತು. ಏನೋ ಕನಕದಾಸರು ಎಲ್ಲ ಕೂತಿರ್ಬೇಕಾದ್ರೆ ನಮ್ಮ ಅವ್ರ ಗುರುಗಳು ಕೇಳ್ತಾರಂತೆ, ನಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ನೋಡಿ, ಇವರು ಅರ್ಜುನ್ ಜನ್ಯ ಇಷ್ಟೆಲ್ಲ ಸಿನಿಮಾ ಮಾಡಿದ್ದಾರೆ, 150 ಸಿನಿಮಾ ಮಾಡಿದ್ದಾರೆ, ತುಂಬಾ ಕಷ್ಟ, ಇವ್ರು ಸ್ವರ್ಗಕ್ಕೆ ಹೋಗ್ತಾರ? ಕನಕದಾಸರು ಇಲ್ಲ. ಓಕೆ ಶಿವಣ್ಣ ಈ ತರ ಎಲ್ಲ ಮಾಡಿದ್ರೆ ಇವ್ರು ಸ್ವರ್ಗಕ್ಕೆ ಹೋಗ್ತಾರೆ? ಇಲ್ಲ. ಕೊನೆ ಗುರುಗಳು ಹೇಳಿದ್ರು, ನಾನು ಇಷ್ಟೆಲ್ಲ ಶಿಷ್ಯರನ್ನ ಇದ್ ಮಾಡಿದೀನಿ, ನಾನು ಶಿವ ಹೋಗ್ತೀನಿ. ಇಲ್ಲ. ನೀನು ಹೋದ್ರೆ ನಾನು ಹೋದೇನೋ ಅಂದ್ರು. ಎಲ್ಲರೂ ಎಗರಾಡ್ಬಿಟ್ರಂತೆ, ಇವ್ನು ಹೋಗ್ತಾನ ಅಂತ. ಅವಾಗ ಗುರುಗಳು ಅವ್ರು ಹೇಳಿದ್ದಕ್ಕೆ ಅರ್ಥ ಮಾಡ್ಕೊಳ್ಳಿ, ನಾನು ಅನ್ನೋದು ಹೋದ್ರೆ ನಾನು ಸ್ವರ್ಗದಲ್ಲೇ ಇರ್ತೀನಿ ಅಂತ. ನಾನು ಹೋದರೆ ಹೋದೇನು ಅಂತ, ನಾನು ಹೋದರೆ ಹೋದೇನು ಅಂತಾರ. ಸರ್ ಅವ್ರು ಕೇಳಿದ್ರು ಕ್ವಶನ್, ನಾನು ಯಾರು ಅಂದ್ರೆ ನಾನು ಏನ್ ಹೇಳಿ? ನಿಮ್ಗಾಗಿನೂ ರಾಜ್ ಅವರು ಒಂದು ವಿಡಿಯೋ ಕಳ್ಸಿದ್ದಾರೆ. ಸೊ ಐ ವಾಂಟ್ ಯು ಟು ಲಿಸನ್ ದಿಸ್ ಒನ್. ಇಷ್ಟು ತಾಳ್ಮೆ ನಿಮ್ಗೆ ಎಲ್ಲಿಂದ ಬಂತು? ಅವ್ರು ಕೇಳಿರೋದು ಎಲ್ಲಾ ಕ್ಯಾರೆಕ್ಟರ್ ನೀವೇ ಡಬ್ಬಿಂಗ್ ಮಾಡಿದ್ರಿ, ಆಮೇಲೆ ಬೇರೆಯವ್ರು ಬಂದು ಡಬ್ಬಿಂಗ್ ಮಾಡ್ಬೋದು, ನೀವೇ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಸಿಂಕಿಂಗ್ ಮಾಡಿದ್ರಿ, ಸಾಂಗ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಮಾಡ್ತೀರಾ. ಈ ತಾಳ್ಮೆ ಇಲ್ಲ ಮೇಡಮ್, ಅದು ವರ್ಕ್ ಮೇಲೆ ಲವ್. ಆ ವರ್ಕ್ ಕರೆಕ್ಟ್ ಆಗಿ ಬರ್ಲೇಬೇಕು ಅಂತ ಒಂದು ಹಠ. ನಿಜ ಅದೇನೆ, ಕ್ಲೀಶೆ ಆಗಿ ನಂಗೆ ಹೇಳಕ್ ಗೊತ್ತಿಲ್ಲ. ಪರ್ಫೆಕ್ಷನ್ ತಾಳ್ಮೆ ತರ. ಶೆಟ್ರೆ ಅದಿರ್ಲಿ, ಇಲ್ಲಿ ನಮ್ಗೆ ಆಲ್ರೆಡಿ ಕ್ವಶನ್ ಕೇಳಕ್ ಇವ್ರಿದ್ದಾರೆ. ನೀವ್ ಅಲ್ಲೆಲ್ಲ ಕೂತ್ಕೊಂಡು ನಮಗ್ ಮತ್ತೆ ಕ್ವಶನ್ ಕೇಳ್ತಿದ್ದೀರಾ. ನೀವು ನಮ್ ಜೊತೆ ಇರ್ಬೇಕಾಗಿತ್ತು ಇವಾಗ. ಈ ಕ್ವಶನ್ ಆನ್ಸರ್ ಮಾಡಿ. ನೀವ್ ಯಾಕಿಲ್ಲ? ನೆಕ್ಸ್ಟ್ ಟೈಮ್ ಇರ್ತೀರೋ ಇಲ್ವೋ ಅದ್ ಹೇಳಿ ಫಸ್ಟ್. ಆಯ್ತು, ನೆಕ್ಸ್ಟ್ ಟೈಮ್ ಶೂಟ್ ದಯವಿಟ್ಟು ಇಟ್ಕೊಳ್ಳಬೇಡಿ. ಓಕೆ, ಥ್ಯಾಂಕ್ ಯು. ನಾವು ಮಿಸ್ ಮಾಡ್ತಾ ಇದೀವಿ ನಿಮ್ಮನ್ನ ತುಂಬಾ. ಅಣ್ಣ, ನಾನು ಒಂದೊಂದು ವರ್ಡ್ ಹೇಳ್ತೀನಿ, ಆ ವರ್ಡ್ ಗೆ ಒಂದೊಂದು ನಂಬರ್ ಅಂತ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ಮಾತಲ್ಲಿ ನಾವು ಸ್ಲ್ಯಾಂಗ್ ಅಲ್ಲಿ
ಅದ್ ಯಾವ್ದು ಅಂತ ನೀವೆಲ್ಲ ಹೇಳ್ಬೇಕು. ಇಲ್ಲಪ್ಪ ಇದು ತುಂಬಾ ಈಸಿ ಸರ್. ಆಲ್ಕೋಹಾಲ್ ಅಲ್ಲಿ ಒಂದ್ ಫೇಮಸ್ ನಂಬರ್ ಇದೆ, ಏನದು? 69 ಇನ್ನೊಂದ್ ಬರುತ್ತೆ, ಅದ್ ನಾವು ಅಳತೆಯಲ್ಲಿ ಕುಡಿತೀವಲ್ಲ. ಕ್ವಾರ್ಟರ್ 90 ಸೂಪರ್, ಆತರ ಅಣ್ಣ. ಓಕೆನಾ? ಲವ್ ಹಾರ್ಟ್ ಅಂದ್ರೆ ಯಾವ ನಂಬರ್ ಬರುತ್ತೆ ಅಣ್ಣ? ಲವ್ ಅಣ್ಣ, ಹಾರ್ಟ್ ಅಣ್ಣ, ಐ ಲವ್ ಯು ಹೆಂಗ್ ಹೇಳ್ತಾರಣ್ಣ ನಂಬರ್? 143 ನಾ? ಸೂಪರ್ ಸರ್. ಐ ಲವ್ ಯು 143. ಧೋನಿ 7 ಸೂಪರ್ ಸೂಪರ್. ವಿರಾಟ್ ಕೊಹ್ಲಿ 18. ಅರ್ಜುನ್ ಜನ್ಯ ನಂಬರ್ 45. ಸೂಪರ್, ದಟ್ ಈಸ್ ದಿ ಪಂಚ್. ಕರೆಕ್ಟ್. ಕಳ್ಳ ಹೃದಯ ಕದಿಯೋರ್ಗೆ ಒಂದ್ ನಂಬರ್ ಇರುತ್ತೆ. 420 ನಾ? ಸೂಪರ್. ಇದರಲ್ಲಿ ಗೆದ್ದಿದ್ದು ಸಾರೆ ಎಲ್ಲಾ ಕ್ವೆಶ್ಚನ್ ಆನ್ಸರ್ ಮಾಡಿದಾರೆ, ಆದ್ರೆ ನಮ್ಮ ಹತ್ರ ಪ್ರೈಸ್ ಇಲ್ಲ. ಈ ನಗು ಟ್ರೋಲ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್, ಗೊತ್ತಾ ನಿಮ್ದು? ಗೊತ್ತಾ ನಿಮ್ಗೆ ಅದು? ಅಂಡ್ ಫೈನಲಿ ಇನ್ ಸ್ವಲ್ಪ ಹೊತ್ನಲ್ಲಿ ಇವಾಗ ಲ್ಯಾಂಡ್ ಆಗ್ತಾ ಇದೀವಿ. ಲ್ಯಾಂಡ್ ಆಗಕ್ಕಿಂತ ಮುಂಚೆ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ 45, ನಿಮಗೆ ನಾನು 45 ರೂಪಾಯಿ ಕೊಟ್ರೆ ಹೆಂಗ್ ಖರ್ಚು ಮಾಡ್ತೀರಾ? ಏನೇನ್ ತಗೋತೀರಾ 45 ರೂಪಾಯಲ್ಲಿ? ಸುಮ್ಮನೆ ಜಾಬ್ ಇಟ್ಕೊತೀನಿ. ಯಾಕಣ್ಣ? ಬೇಡ, ಯಾಕೆ 45 ರೂಪಾಯಿ ಯಾಕೆ ಖರ್ಚು ಮಾಡ್ಬೇಕು? 45 ರೂಪಾಯಿ ಜನಗಳು ತೋರ್ಸೋದು. ನೀವು 45 ರುಪೀಸ್ ಕೊಟ್ರೆ ನೀವು ಮಾಡ್ಲೇಬೇಕು ಸ್ಪೆಂಡ್. ಹೆಂಗ್ ಮಾಡ್ತೀರಾ ಸ್ಪೆಂಡ್ ಮಾಡ್ಬೇಕಾ? ಏನ್ ಸಿಗುತ್ತೆ 45 ರೂಪಾಯಿಗೆ? 45 ರೂಪಾಯಿಗೆ ಕ್ವಾರ್ಟರ್ ಸಿಗುತ್ತಾ? ಒಂದು 30 ಸಿಗಲ್ವಾ? ಟಿಕೆಟ್ ಸಿಗಲ್ಲ 45 ಅಲ್ವಾ? ಹೌದು, ಪಿಕ್ಚರ್ಗೆ ಹೋಗ್ಬೇಕು ಅಂದ್ರೂ ಕಷ್ಟ. 45 ರುಪೀಸ್ ಕೊಟ್ರೆ ಎಳ್ನೀರು 45 55 ಆಗ್ಬಿಟ್ಟಿದೆ ಇವಾಗ. ನೀವು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ಮೇಲೆ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಮತ್ತೆ ಅಲ್ಲಿವರೆಗೂ 45 ರೂಪಾಯಿಯೇ ಇತ್ತು. ಹೇಳಿ, ಅವರು ಏನು ಶಿವಣ್ಣ ಉಪ್ಪಿ ಅವರೆಲ್ಲ ಒಂದು 45 ಎಳ್ನೀರು ಅದಕ್ಕೆ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗೋಯ್ತು. ಈಗ ಮತ್ತೆ ಎಳ್ನೀರು ಕುಡಿತೀವಿ, ಇನ್ನೂ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಜನ್ಯಾಜಿ ನೀವೇನ್ ಮಾಡ್ತೀರಾ 45 ರುಪೀಸ್ ಅಲ್ಲಿ? ನಮ್ ಪೋಸ್ಟ್ 45 ಅಂತ ಇದೆಯಲ್ಲ, ಹೌದು. ಅದ್ರ ಬದಲ 10 ರೂಪಾಯಿ 4 ಸತಿ ಅಂಟಿಸ್ಬಿಟ್ಟು 5 ರೂಪಾಯಿ ಒಂದ್ಸತಿ ಅಂಟಿಸ್ಬಿಟ್ಟು ಬಿಟ್ಬಿಡ್ತೀನಿ ಮೇಡಮ್. 45 ಅಲ್ಲೂ publicity ಮಾಡ್ತಾರೆ. ಅಲ್ಲೂ ಪಬ್ಲಿಸಿಟಿ. ನಿಮ್ಗೆ ಗೊತ್ತಾ ಸರ್ ಸಿಂಕು ಅವ್ರ ಏಜ್ ಎಷ್ಟು ಕೇಳಿ? 45. ಏನು ಜನ್ಯಾಜಿ ಸಿಂಕ್ ನೋಡಿ ಸರ್, ಮಾಡ್ತಾರಲ್ಲ, ಭಯಂಕರ ಪ್ಲಾನರ್ ಸರ್. ಟೈಟ್ಲು ಕಥೆಗೋಸ್ಕರ ಅನ್ಕೊಂಡ್ರೆ ಲೈಫ್ಗೆ ಇಟ್ಕೊಂಡಿದ್ದಾರೆ. ನಾನ್ 45 ಇಯರ್ಸ್ ಅಲ್ಲಿ ಒಂದ್ ಸಿನಿಮಾ ಮಾಡಿದೆ 45 ಅಂತ ಯಾವ ಲೆವೆಲ್. ಹೋದ ವರ್ಷ ರಿಲೀಸ್ ಆಗ್ಬೇಕಿತ್ತು ಸರ್, ಕರೆಕ್ಟ್ ಆಗಿ 45 ಆದಾಗ್ಲೇ ರಿಲೀಸ್ ಆಗ್ತಾ ಇದೆ. ಈ 45 ಆದಾಗ 45 ರಿಲೀಸ್ ಆಗ್ತಾ ಇದೆ. 20 + 25 2025 ಅಲ್ಲಿ 45, ಅಲ್ಲಿ 45 ರಿಲೀಸ್ ಆಗ್ತಾ ಇದೆ. ಎಲ್ಲೆಲ್ಲೂ 45, ಎಲ್ಲೆಲ್ಲೂ 45. 2025 ಕರೆಕ್ಟ್. ದಂಡಾಲಯ್ಯ ದಂಡಾಲಯ. ದಂಡಾಲು. ಓಕೆ, ಈಗ ಟು ದ ಕ್ಯಾಮ್ರಾ ಅಣ್ಣ ಎಲ್ಲರೂ. ಕೊಚ್ಚಿನ್ ವಿ ಆರ್ ಕಮಿಂಗ್, ಮಲಯಾಳಂಲೇ ಪರೆಯೋ ಟೀಮ್ 45 ಏನ್ ಹೇಳ್ತೀರಾ ಅಣ್ಣ? ನೀವೇ ಹೇಳ್ಕೊಡಿ ಅಣ್ಣ. ಈ ಫಿಲ್ಮ್ ಡೈರೆಕ್ಟರ್ ಜ್ಞಾನ ಅಣ್ಣ. ಆರ್ಯ ಆ ಸಿನಿಮಾ ಹೇಳೋ ಹೀರೋ ಜ್ಞಾನ ಅಣ್ಣ. 3, 2, 1 ಕೊಚ್ಚಿ ಟೀಮ್ 45 ವೆಲ್ಕಮ್ ಅಸ್. ಅಡಿಪೋಲಿ.